ನಮಸ್ತೆ ಡೇರಾಸ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ. PSI ಮಿಷನ್ ಎಕ್ಸ್ ಸೀರೀಸ್ಗೆ ಸ್ವಾಗತ. ಎಲ್ಲರೂ ನಿಮ್ಮ PSI ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದ್ರೆ ಇದು PSI ಸೀರೀಸ್ನ 41ನೇ ವಿಡಿಯೋ. ಇದು ಏನಂದರೆ ಸ್ಪೆಷಲಾಗಿ ತುಂಬ ಹುಡುಗರು ಏನಾಗ್ತಿದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಯಾಕೆಂದರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಕೆಲವಷ್ಟು ಹುಡುಗರು ಹ್ಯಾಂಡ್ ರೈಟಿಂಗ್ನ ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹ್ಯಾಂಡ್ ರೈಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ನೋಡಿ, ನೀವು ಯಾವುದೇ ಎಕ್ಸಾಮಲ್ಲಿ ನಿಮ್ಮ ಮಾರ್ಕ್ಸು ಬೇರೆ ಮಾರ್ಕ್ಸ್ಗಿಂತ 5 ಮಾರ್ಕ್ಸ್ ಜಾಸ್ತಿ ಇರಬೇಕು ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ವೆರಿ ಇಂಪಾರ್ಟೆಂಟು. ಅಕಸ್ಮಾತ್ ಯಾರ್ದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಇಲ್ಲ ಅಥವಾ ಯಾರ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಅವರು ಈಗಲಿಂದಲೇ ಇಂಪ್ರೂವ್ಮೆಂಟ್ ಮಾಡಿ. ಇನ್ನೂ 3 ಮಂತ್ಸ್ ಇದೆ, ಆರಾಮ್ಸೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಕರೆಕ್ಟಾಗಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ ನೀವು ಏನು ಮಾಡ್ಬೋದು, ಹ್ಯಾಂಡ್ ರೈಟಿಂಗ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋದು ಕಲಿಬೋದು ಅಥವಾ ಹ್ಯಾಂಡ್ ರೈಟಿಂಗ್ ಸುಂದರವಾಗಿ ಬರಿಬೋದು. ಗೊತ್ತಾಗುತ್ತೆ. ತುಂಬ ಜನ ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಲ್ಲ, ಯಾಕೆಂದರೆ ಫೋಕಸ್ ಮಾಡಬೇಕು. ಹ್ಯಾಂಡ್ ರೈಟಿಂಗು ಎಕ್ಸಾಮಲ್ಲಿ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಅಪಿಯರೆನ್ಸ್, ನೀವು ಹೆಂಗೆ ಎಷ್ಟೇ ಚೆನ್ನಾಗಿದ್ರು ಸ್ವಲ್ಪ ಮೇಕಪ್ ಅಂತ ಏನು ಮಾಡ್ಕೊತೀವಿ ಅಥವಾ ಏನು ನಾವು ಸ್ವಲ್ಪ ಗ್ರೂಮಿಂಗ್ ಮಾಡ್ಕೊತೀವಿ, ಅದು ಎಕ್ಸಾಮಲ್ಲಿ ನಿಮ್ಮ ಅಕ್ಷರಗಳನ್ನ ಗ್ರೂಮಿಂಗ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾರು ನಿಮ್ಮದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಇವತ್ತಿಂದಲೇ ನಾನು ಹೇಳೋ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ UPSC ಆಗಿರ್ಬೋದು, KPSC ಆಗಿರ್ಬೋದು, PSI ಆಗಿರ್ಬೋದು ಅಥವಾ ESI ಆಗಿರ್ಬೋದು, ಯಾವುದೇ ಎಕ್ಸಾಮಲ್ಲಿ ರಿಟರ್ನ್ ಎಕ್ಸಾಮ್ಸ್ ಏನಿರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಏನಿರುತ್ತೆ, ಆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಒಳ್ಳೆ ಮಾರ್ಕ್ಸ್ನ ತೆಗಿಬೋದು. ಗೊತ್ತಾಯ್ತು. ಗುಡ್ ಮಾರ್ಕ್ಸ್ ಬರಬೇಕು ಅಂತಂದರೆ ನಿಮ್ಮದು ಹ್ಯಾಂಡ್ ರೈಟಿಂಗು ಮ್ಯಾಟ್ರ್ ಆಗುತ್ತೆ. ನಿಮ್ಮದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಗ್ಯಾರಂಟಿ ಗುಡ್ ಮಾರ್ಕ್ಸ್ ಬರಲ್ಲ. ಅದಕ್ಕೋಸ್ಕರ ತಿಳ್ಕೊಳ್ಳಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾಗಿ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ಅದನ್ನು ಹೆಂಗೆ ಮಾಡೋದು ಅಥವಾ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಚೆನ್ನಾಗಿ ತಿಳ್ಕೊತಾ ಹೋಗಿ. ಗೊತ್ತಾಗ್ತಿದೆ ಹ್ಯಾಂಡ್ ರೈಟಿಂಗ್ ಹೆಂಗೆ ಇಂಪ್ರೂವ್ ಮಾಡಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಯಾವ್ದು ಹ್ಯಾಂಡ್ ರೈಟಿಂಗ್ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಇದು ಒಟ್ಟು ಒಂದು ದಿನದಲ್ಲಿ ಬರಲ್ಲ. ಗೊತ್ತಾಯ್ತಾ? ಇದು ಒಂದು ದಿನದಲ್ಲಿ ಬರಲ್ಲ. ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30 to 45 ಡೇಸಲ್ಲಿ ನಿಮ್ದು ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಹ್ಯಾಂಡ್ ರೈಟಿಂಗ್. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ವೆರಿ ಇಂಪಾರ್ಟೆಂಟು. ನೀವು ಯಾರು ನಿಮ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅವ್ರು ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಎಕ್ಸಾಮಲ್ಲಿ ನಿಮ್ಮದು ಒಳ್ಳೆ ಮಾರ್ಕ್ಸ್ ಬರಬೇಕು. ನಾನು ಹೇಳಿದ್ದೀನಿ, ನಮ್ಮ ಹುಡುಗರು ಏನಾದರೂ ಮಿನಿಮಮ್ 45 ಮೇಲೆ ತೆಗಿಬೇಕು. ಯಾವುದರಲ್ಲಿ PSI ಮಿಷನ್ ಎಕ್ಸ್ ಸೀರೀಸ್ ಏನು ಹುಡುಗರು ಇದ್ದೀರಾ, ಆಸ್ಪಿರೆಂಟ್ಸ್ ಇದ್ದೀರಿ, ನೀವು ಅಟ್ಲೀಸ್ಟ್ ನೀವು ಏನು ಮಾಡಬೇಕು, ಎಕ್ಸಾಮಲ್ಲಿ 45 ಮೇಲೆ ಬರಲೇಬೇಕು. ನಿಮ್ಮದು 45+ ಬಂದರೆ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀರ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಬೇಕು. ಅದಕ್ಕೆ ಏನೇನು 45 ಬರಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು, ಗುಡ್ ಹ್ಯಾಂಡ್ ರೈಟಿಂಗ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ essay ರೈಟಿಂಗ್, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್. ಯಾಕೆಂದರೆ ನಿಮ್ಮ 50 ಮಾರ್ಕ್ಸು ಡಿಪೆಂಡ್ ಆಗಿರೋದು ನಿಮ್ಮ ಏನು ಐತೆ ಹ್ಯಾಂಡ್ ರೈಟಿಂಗ್ ಮೇಲೆ. ಗೊತ್ತಾಯ್ತಾ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮದು ಪರ್ಫಾರ್ಮೆನ್ಸು 50% ಆಫ್ ದಿ ಪರ್ಫಾರ್ಮೆನ್ಸು ಗೆದ್ದಂಗೆ. ಗೊತ್ತಾಯ್ತಾ? ಮಾರ್ಕ್ಸ್ ನೋಡೋದು ಕೆಲವು ಟೀಚರ್ ಹೆಂಗಿರುತ್ತೆ ಅಂದರೆ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿ ಚೆನ್ನಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಅವ್ರಿಗೂ ಬೋರ್ ಆಗಿಬಿಟ್ಟು ಮುಂದೆ ಹೋಗ್ತಾರೆ. ಅದಕ್ಕೋಸ್ಕರ ನೋಡಬೇಕು. ಆಮೇಲೆ ಇದು ಡಿಜಿಟಲಲ್ಲಿ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ, ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂತ ಆಗುತ್ತೆ ಅಂದರೆ ಯಾರು ನಿಮ್ಮ ಪೇಪರ್ನ ಹತ್ರದಿಂದ ಕೈಯಲ್ಲಿ ನೋಡಲ್ಲ, ಅವ್ರಿಗೆ ಟ್ಯಾಬು ಅಥವಾ ಕೆಲವು ಸ್ಕ್ರೀನಲ್ಲೇ ಹಾಕಿ ಕೊಡ್ತಾರೆ. ಅಲ್ಲಿ ಅವರು ಮಾರ್ಕ್ಸ್ ಆಗ್ತಾ ಹೋಗ್ತಾರೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಅಪಿಯರೆನ್ಸ್ ಚೆನ್ನಾಗಿ ಕಾಣಿಸ್ತು ಅಂತಂದರೆ ಡಿಜಿಟಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸ್ಕ್ಯಾನ್ ಮಾಡಿರ್ತಾರಲ್ಲ, ನಿಮ್ಮದು ಸ್ಕ್ಯಾನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರ್ತಿದ್ರೆ. ಗೊತ್ತಾಗ್ತಿದೆ ಆ ಥರ. ಅದಕ್ಕೋಸ್ಕರ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಏನಾದರೂ ಗಜಿಬಿಜಿ ಅನ್ನಿಸ್ತು ಅಥವಾ ನೋಡೋಕ್ಕೆ ಚೆನ್ನಾಗಿಲ್ಲ ಅನಿಸಿದ್ರೆ ಖಂಡಿತ ಅವರು ನಿಮಗೆ ಕಡಿಮೆ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹ್ಯಾಂಡ್ ರೈಟಿಂಗು ಕ್ರೂಷಿಯಲ್ ಇರೋದು. ಎಸ್ಪೆಷಲಿ KS ಅಲ್ಲಿ ಹ್ಯಾಂಡ್ ರೈಟಿಂಗ್ ಮ್ಯಾಟ್ರ್ ಆಗುತ್ತೆ, PSIಲೂ ಮ್ಯಾಟ್ರ್ ಆಗುತ್ತೆ, UPSCಲಿ ಒಂದು ಲೆವೆಲಿಗೆ ಮ್ಯಾಟ್ರ್ ಆಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ಎರಡೂ ಕಡೆ ಎಲ್ಲ ಎಕ್ಸಾಮ್ಸ್ಗೂ ಹ್ಯಾಂಡ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರೋದು. ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ಗೊತ್ತಾಯ್ತಾ? ಎ ಕ್ಲಿಯರ್ ಲೆಜಿಬಲ್ ಸ್ಕ್ರಿಪ್ಟ್ ಎನ್ಶೂರ್ ಬೆಟರ್ ರೀಡಬಿಲಿಟಿ ಆ್ಯಂಡ್ ಇಂಪ್ರೆಷನ್ ಆನ್ ದಿ ಎವ್ಯಾಲ್ಯೂಯೇಟರ್. ಗೊತ್ತಾಯ್ತಾ? ನಿಮ್ಮ ಸ್ಕ್ರಿಪ್ಟು ಮತ್ತು ಬೆಟರ್ ರೀಡಬಿಲಿಟಿ, ಚೆನ್ನಾಗಿ ಅರ್ಥ ಆಗಿರ್ಬೇಕು, ಓದೋಕ್ಕೆ ಅರ್ಥ ಆಗಿ ಬರಬೇಕು. ಅದು ಗೊತ್ತಾಯ್ತು? ಇಂಪ್ರೆಷನ್ ಬೀಳಂಗಿರ್ಬೇಕು ಅದು ಅವ್ರ ಮೇಲೆ ಎವ್ಯಾಲ್ಯೂಟರ್ ಮೇಲೆ. ಆ ರೀತಿ ನಿಮ್ಮ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿರಬೇಕು. ಫಾಲೋ ದಿ ಸ್ಟ್ರಾಟಜೀಸ್ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ನಾನು ಹೇಳೋ ಸ್ಟ್ರಾಟಜಿನ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ ನಿಮ್ಮ ಹ್ಯಾಂಡ್ ರೈಟಿಂಗು ಏನಾಗುತ್ತೆ, ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಅರ್ಥ ಆಗ್ತಿದೆಯಾ? ನೆಕ್ಸ್ಟು, ಚೂಸ್ ದ ರೈಟ್ ಪೆನ್ ಗ್ರಿಪ್. ಗೊತ್ತಾಯ್ತಾ? ನೀವು ಕರೆಕ್ಟಾಗಿ ನಿಮ್ಮ ಪೆನ್ ಗ್ರಿಪ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಅದನ್ನು ಒಂದು ಪೆನ್ನು, ಯಾವ್ದಾದ್ರು ಒಂದು ಪೆನ್ನ ನೀಟಾಗಿ ನಿಮ್ಗೆ ಯಾವುದು ಸೂಟಬಲ್ ಆಗುತ್ತೆ. ಇದೇ ಪೆನ್ ತೊಗೊಳ್ಳಿಟ್ಟು ಹೇಳಲ್ಲ, 0.5, 0.6, 0.7 ಯಾವುದಾದ್ರೂ ತೊಗೊಳ್ಳಿ. ನಿಮಗೆ ಚೆನ್ನಾಗಿ ಅನ್ಬೇಕು. ಅದೇನಾಗಿರ್ಬೇಕು, ಸ್ಮೂತಾಗಿ ಫ್ಲೋ ಆಗಿರಬೇಕು. ಜೆಲ್ ಆಗಿರ್ಬೋದು, ಬಾಲ್ ಪಾಯಿಂಟ್ ಆಗಿರ್ಬೋದು. ಜೆಲ್ ತೊಗೊಂಡ್ರೆ ವಾಟರ್ ಪ್ರೂಫ್ ತೊಗೊಳ್ಳಿ. ವಾಟರ್ ಪ್ರೂಫ್, ಯಾಕೆಂದರೆ ಎಕ್ಸಾಮಲ್ಲಿ ವಾಟರ್ ಪ್ರೂಫ್ ತೊಗೊಳ್ಳಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಬೆಟರ್ ಕಂಟ್ರೋಲ್. ನಿಮಗೆ ಅದನ್ನು ಬರೆದಾಗ ಒಂದಷ್ಟು 3-4 ಪೆನ್ ಟ್ರೈ ಮಾಡಿ ನೋಡಿ, ಯಾವ್ದು ಬೆಟರ್ ಅನಿಸುತ್ತೆ ನೀವು ಅದನ್ನು ಆ ಪೆನ್ನ ಟ್ರೈ ಮಾಡ್ತಾ ಹೋಗಿ. ಗೊತ್ತಾಗ್ತಿದೆಯಾ? ಮೇಂಟೈನ್ ಎ ರಿಲ್ಯಾಕ್ಸ್ಡ್ ಬಟ್ ಫೈರ್ಮ್ ಗ್ರಿಪ್. ಚೆನ್ನಾಗಿ ಗ್ರಿಪ್ ಇರಬೇಕು, ಇಟ್ಕೊಂಡ್ರೆ ಚೆನ್ನಾಗಿ ಅದು ನಿಮಗೆ ಗ್ರಿಪ್ ಅನ್ನಿಸ್ತಿರಬೇಕು. ಮತ್ತು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಫ್ಲೋನೂ ಆಗಬೇಕು. ಹೋಲ್ಡಿಂಗ್ ಟು ಟೈಟ್ಲಿ ಕ್ಯಾನ್ ಎನ್ಶೂರ್ ಡಿಸ್ಕಂಫರ್ಟ್. ನೀವು ತುಂಬ ಬಿಗಿಯಾಗಿ ಇಟ್ಕೊಂಡ್ರೂ ಸಹ ಅದು ಡಿಸ್ಕಂಫರ್ಟ್ ಆಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ತುಂಬ ಟೈಟಾಗಿ ಇಟ್ಕೋಬಾರ್ದು. ಕೆಲವರು ಹಿಂಗೆ ಒತ್ತಿ ಇಟ್ಕೊಂಡಿರ್ತಾರೆ,
ಬೇಡ, ಗೊತ್ತಾಗ್ತಿದೆಯಾ. ನಿಮಗೆ ಆ ಒಂದು ಪೆನ್ ತೊಗೋಬೇಕಾದ್ರೆ ಸ್ಮೂತಾಗಿ ಫ್ಲೋ ಹೋಗಬೇಕು ಮತ್ತು ಗ್ರಿಪ್ ಚೆನ್ನಾಗಿರಬೇಕು. ತುಂಬ ಹೊತ್ತು ಬರೆದ್ರೂ ಕೈ ಪೇನ್ ಬರಬಾರ್ದು, ತುಂಬ ದಪ್ಪನೂ ಇರಬಾರ್ದು ಪೆನ್ನು, ತುಂಬ ಸಣ್ಣನೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ನಿಮ್ಮ ಕೈ ಗ್ರಿಪ್ಪಿಗೆ ಪೆನ್ಸಿಲ್ ಏನಿರುತ್ತೆ ಆ ಪೆನ್ಸಿಲ್ನ ಹಿಡಿಯೋಷ್ಟು ಇರಬೇಕು. ಯಾಕೆಂದರೆ ಪೆನ್ಸಿಲ್ಗಿನ ತುಂಬ ದಪ್ಪ ಆಯಿತು ಅಂದ್ರೆ ಪೆನ್ನು ಏನಾಗುತ್ತೆ, ಕೆಲವು ಪೆನ್ನಲ್ಲಿ ಗ್ರಿಪ್ ಹಾಕ್ಬಿಟ್ಟು ದಪ್ಪ ಮಾಡಿರ್ತಾರೆ. ಆ ಥರದವು ನೀವು ಪೆನ್ನ ಚೂಸ್ ಮಾಡಬೇಡಿ. ನಿಮ್ಗೆ ಒಟ್ಟು ಕಂಫರ್ಟ್ ಅನ್ನಬೇಕು, ನಿಮಗೆ ಏನಿರಬೇಕು, ಕಂಫರ್ಟ್ ಆಗಿರಬೇಕು. ಆ ಒಂದು ಪೆನ್ನು ಹಿಡ್ಕೊಂಡಾಗ ಗ್ರಿಪ್ ಚೆನ್ನಾಗಿರಬೇಕು ಮತ್ತು ಫ್ಲೋ ಚೆನ್ನಾಗಿ ಆಗ್ತಿರ್ಬೇಕು. ಅಂದರೆ ನೀವು ಏನಾದರೂ ಬರಿಬೇಕಾದ್ರೆ ಫ್ಲೋ ಏನಾದರೂ ಸ್ಮೂತಾಗಿ ಹೋಗ್ತಾ ಇರಬೇಕು. ಅರ್ಥ ಆಗ್ತಿದೆ. ಇದ್ರ ಮೇಲೆ ಮಾತ್ರ ನೀವು ಫೋಕಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಮೇಂಟೈನ್ ಎ ಪ್ರಾಪರ್ ಪೋಸ್ಚರ್. ಕರೆಕ್ಟಾಗಿ ಕೂತ್ಕೊಂಡು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಮಲ್ಕೊಂಡು ಬರೆಯೋದು ಅಥವಾ ಎಲ್ಲಾದರೂ ತೊಡೆ ಮೇಲೆ ಇಟ್ಕೊಂಡು ಬರೆಯೋದು ಅವೆಲ್ಲ ಮಾಡಬೇಡಿ. ಸಿಟ್ ಸ್ಟ್ರೈಟ್ ವಿತ್ ಎ ಕಂಫರ್ಟಬಲ್ ಡೆಸ್ಕ್ ಹೈಟ್. ಗೊತ್ತಾಗ್ತಿದೆ. ಕೀಪ್ ಯುವರ್ ರಿಸ್ಟ್ ರಿಲ್ಯಾಕ್ಸ್ಡ್ ಆ್ಯಂಡ್ ಅವಾಯ್ಡ್ ಎಕ್ಸೆಸಿವ್ ಪ್ರೆಷರ್. ಗೊತ್ತಾಯ್ತಾ. ನಿಮ್ಮ ಕೈ ಮತ್ತು ನಿಮ್ಮ ರಿಸ್ಟು ರಿಲ್ಯಾಕ್ಸ್ ಆಗಿರಬೇಕು ಮತ್ತು ಒಂದು ಕಂಫರ್ಟ್ ಹೈಟಲ್ಲಿರೋ ಒಂದು ಡೆಸ್ಕ್ನ ಚೂಸ್ ಮಾಡಿಕೊಂಡು ಕೂತ್ಕೊಂಡು ಕಂಫರ್ಟಾಗಿ ಬರೆಯೋಂಗಿರಬೇಕು. ಇದು ಸಹ ಒಂದು ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಎಕ್ಸಾಮ್ಸಲ್ಲಿ ನೋಡಿ, ಕೆಲವೊಂದು ಎಕ್ಸಾಮ್ಸಲ್ಲಿ ಡೆಸ್ಕ್ಗಳು ಚೆನ್ನಾಗಿರಲ್ಲ ಎಕ್ಸಾಮ್ಸಲ್ಲಿ. ಅವಾಗ ಏನಾಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗು ತುಂಬ ಅನ್ನಿಸ್ತಿರುತ್ತೆ, ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಗೊತ್ತಾಗ್ತಿದೆ. ನೆಕ್ಸ್ಟ್ ಸ್ಲೋ ಡೌನ್ ಆ್ಯಂಡ್ ಫೋಕಸ್ ಆನ್ ಲೆಟರ್ ಫಾರ್ಮೇಷನ್. ವೆರಿ ಇಂಪಾರ್ಟೆಂಟು. ನೋಡಿ, ಲೆಟ್ರ್ ಬರಿಬೇಕಾದ್ರೆ ಈಗ ನೋಡಿ, ನಾವು ಬರಿಬೇಕಾದ್ರೆ ಒಂದೊಂದು ಲೆಟ್ರ್ ಮೇಲೆ ನೀವು ಫೋಕಸ್ ಮಾಡಿ ಬರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಈ ಫೋಕಸ್ ಮಾಡಿ ಬರೀರಿಲ್ಲ ಅಂದರೆ ನೋಡಿ, ನಾನು ಇಲ್ಲಿ ನನ್ನ ಹೆಸರು ಬರೀಬೇಕಾದ್ರೆ ತುಂಬ ಫೋಕಸ್ ಮಾಡಿ ಬರಿತಾ ಇದ್ದೀನಿ, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ. ಗೊತ್ತಾಗ್ತಿದೆಯಾ. ಅದೇ ನೀವೇನಾದರೂ ಹಿಂಗೆ ಗೊತ್ತಾ, ಈ ಥರ ಫೋಕಸ್ ಮಾಡಿದ್ರೆ ಸುಮ್ಮನೆ ಬರೆದ್ರೆ ಈ ಥರ ಹೋಗುತ್ತೆ. ಇದು ಇನ್ನೂ ಪೆನ್ನಲ್ಲಿ ಚೆನ್ನಾಗಿ ಬರೆದ್ರೆ ಇನ್ನೂ ನೀಟಾಗಿ ಬರುತ್ತೆ. ನಂದು ಹ್ಯಾಂಡ್ ರೈಟಿಂಗ್ ವರ್ಸ್ಟ್ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಾನು ಇದೇ ಥರ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಿರೋದು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆದ್ರೆ ನಿಮ್ಮದು ಮಾರ್ಕ್ಸು ತುಂಬ ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಅದರಲ್ಲಿ ರೈಟ್ ಸ್ಲೋಲಿ ಆ್ಯಂಡ್ ನೀಟ್ಲಿ. ಫಸ್ಟು ಸ್ಲೋ ಆಗಿ ಬರೆಯೋದು ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತಾ. ಒಂದು ಹಿಂಗೆ ನೀವು ಬೇಕಾದ್ರೆ ಹೇಳ್ಕೊಂಡೆ ಬರೀ. ಊರಿನಲ್ಲಿ ಒಂದು ಕಾಡಿತ್ತು, ಏನಾದರೂ ಸುಮ್ಮನೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ. ಗೊತ್ತಾಯಿತು. ಇನ್ನೂ ಚೆನ್ನಾಗಿ ಬರಿಬೋದು ನೀವು. ಈ ಥರ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಹೋಯ್ತು ಅಂತಂದರೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಗೊತ್ತಾಯಿತು. ಸ್ಪೀಡ್ ಇಂಪ್ರೂವ್ ನ್ಯಾಚುರಲಿ ಓವರ್ ಟೈಮ್. ಹೇಗೆಂದರೆ ಸ್ಪೀಡ್ ಏನಾಗುತ್ತೆ, ಫಸ್ಟ್ ನೀವು ಬರಿಬೇಕಾದ್ರೆ ತುಂಬ ಸ್ಲೋ ಅನ್ನಿಸ್ತಿರುತ್ತೆ. ಯಾಕೆಂದರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ತೀರಾ. ಅದು ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ನಿಮ್ಮ ನ್ಯಾಚುರಲಿ ಏನಾಗುತ್ತೆ, ನಿಮ್ಮ ಸ್ಪೀಡು ಇಂಪ್ರೂವ್ ಆಗುತ್ತೆ. ಆ ಸ್ಪೀಡ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಟ್ಲೀಸ್ಟ್ ನೀವು KS PSI ಓದೋರು ಬರೀಬೇಕು, ಒಂದಷ್ಟು ಡೈಲಿ ಒಂದು 10 ರಿಂದ 15 ಪೇಜ್ ಅಂತೂ ಬರೀಬೇಕು. ಅದು ಬರೆದ್ರೆ ನಿಮ್ಗೆ ಎಕ್ಸಾಮ್. ಫೋಕಸ್ ಆನ್ ಯೂನಿಫಾರ್ಮ್ ಸೈಜ್. ಗೊತ್ತಾಯ್ತು. ನೋಡಿ, ನಾನು ಇಲ್ಲಿ ಬರೆದಾಗ ಸೈಜ್ ನೋಡಿ ಒಂದೇ ಇದೆ. ರಾಜಶ್ರೀ, ಶ್ರೀ ನಾಗಚಂದ್ರ. ನೋಡಿ, ಈ ಥರ ಒಂದೇ ಸೈಜ್ ಇರಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ನಾನು ಕೆಲವೊಂದು ಸತಿ ಏನಾಗುತ್ತೆ, ಗಳು ಅಂತ ಬಂದು ನಾನು ಎಳಿತೀನಿ, ಇದು ಎಳಿಬಾರ್ದು ಆ್ಯಕ್ಚುಲಿ. ಯೂನಿಫಾರ್ಮ್ ಸೈಜ್ ಇರಬೇಕು. ಗೊತ್ತಾಗ್ತದೆ. ಒಬ್ರಿಗೊಬ್ರು ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ಗೊತ್ತಾಯ್ತು. ಈ ಥರ ಗಳು ಅಂತ ಬಂದಾಗ ಎಳೆದ್ಬಿಡ್ತಾರೆ. ನಾನು ಎಳಿತೀನಿ ಇದನ್ನು ಆ್ಯಕ್ಚುಲಿ. ಸ್ವಲ್ಪ ಅದು ಅವಾಯ್ಡ್ ಮಾಡಬೇಕು. ಗೊತ್ತಾಯ್ತಾ. ಏಕೆಂದರೆ ಎಲ್ಲ ಯೂನಿಫಾರ್ಮ್ ಸೈಜಲ್ಲಿ ಇರಬೇಕು. ಗೊತ್ತಾಯ್ತಾ. ಈ ರೀತಿ ನೀವು ಮಾಡ್ತಾ ಹೋಯ್ತು ಅಂತಂದರೆ ಮತ್ತು ಸ್ಪೇಸಿಂಗು, ಅಲೈನ್ಮೆಂಟು, ಲೆಟರ್ಸು ತುಂಬ ಚೆನ್ನಾಗಿರಬೇಕು. ಗೊತ್ತಾಗ್ತಿದೆಯಾ. ಇಂಗ್ಲೀಷಲ್ಲೇ ಬರ್ರಿ. ನೋಡಿ, ಸ್ಲೋ ಡೌನ್. ನೋಡಿ, ನಂದು ಅಲೈನ್ಮೆಂಟ್ ಹೆಂಗಿದೆ. ಗೊತ್ತಾಯ್ತಾ. ಸ್ಲೋ ಡೌನ್ ಆ್ಯಂಡ್ ಫೋಕಸ್. ಗೊತ್ತಾಯ್ತಾ. ಆನ್ ಲೆಟರ್ಸ್. ಇದು ಫಾಸ್ಟಾಗಿ ಬರಿತಾ ಇದ್ದೀನಿ ಆ್ಯಕ್ಚುಲಿ. ಇನ್ನೂ ಪೆನ್ನಲ್ಲಿ ಬರೆದ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ನಿಮ್ಮ ಇದ್ರ ಮೇಲೆ ಫೋಕಸ್ ಮಾಡಬೇಕು. ಏನಂತ, ಸೈಜು, ಸ್ಪೇಸಿಂಗು, ಅಲೈನ್ಮೆಂಟ್, ಲೆಟರ್ಸ್ ಮೇಲೆ ಫೋಕಸ್ ಮಾಡಿರಬೇಕು. ಅದನ್ನು ಪ್ರತಿ ಸತಿನೂ ನೀವು ಪ್ರತಿಯೊಂದು ಲೆಟ್ರ್ ಬರೆದಾಗಲೂ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನಂದು ಸ್ಪೇಸಿಂಗ್ ಕರೆಕ್ಟಾಗಿದೆಯಾ, ನನ್ನ ಲೈನ್ ಕರೆಕ್ಟಾಗಿದೆಯಾ, ಸೈಜ್ ಒಂದೇ ಸೈಜ್ ಇದೆಯಾ, ಅಲೈನ್ಮೆಂಟ್ ಕರೆಕ್ಟಾಗಿದೆಯಾ ಅನ್ನೋದು ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಡೈಲಿ ಅಟ್ಲೀಸ್ಟ್ ನೀವು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು 30 ಮಿನಿಟ್ಸು. ಇದಕ್ಕೆ ಆಲ್ರೆಡಿ ನಾನು ನಿಮಗೆ ಟಾಸ್ಕ್ ಕೊಟ್ಟಿದ್ದೀನಿ. ಟ್ರಾನ್ಸ್ಲೇಷನ್ ಮಾಡೋದು, ಪ್ರೆಸರ್ ರೈಟಿಂಗ್ ಬರೆಯೋದು, ಅಥವಾ ಏನು ನೀವು ಬರಿತಾ ಇದ್ದೀರಲ್ಲ, ಭಾಷಾಂತರ ಬರಿತಾ ಇದ್ದೀರಲ್ಲ, ಮತ್ತು ಎಸ್ಸೆ ರೈಟಿಂಗ್ ಬರಿತಾ ಇದ್ದಾರಲ್ಲ, ಅದೇ ಸಾಕಾಗುತ್ತೆ. ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಲೋಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ಯಾರು ಚೆನ್ನಾಗಿಲ್ಲ ಅವ್ರದ್ದು, ಚೆನ್ನಾಗಿದ್ದರೆ ನೀವು ತೊಂದರೆ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ, ಆಮೇಲೆ ಅಕಸ್ಮಾತ್ ಇನ್ನೂ ವರ್ಸ್ಟ್ ಆಗಿತ್ತು ಅಂದರೆ ಕಾಪಿ ಪ್ಯಾರಾಗ್ರಾಫ್ಸ್. ಗೊತ್ತಾಯ್ತಾ. ಯಾವ್ದಾರು ಒಂದು ಪ್ಯಾರಾಗ್ರಾಫ್ ತೊಗೊಳ್ಳಿ, ಅದನ್ನು ನ್ಯೂಸ್ ಪೇಪರ್ ಆಗಿರ್ಬೋದು, ಯಾವ್ದಾದ್ರು ಅದನ್ನೇ ನೀಟಾಗಿ ಕಾಪಿ ಮಾಡ್ತಾ ಬನ್ನಿ. ಏನು ನಿಮ್ಮ ನೋಟ್ಬುಕ್ಕಲ್ಲಿ. ಗೊತ್ತಾಗ್ತಿದೆ. ನಿಧಾನಕ್ಕೆ ಕಾಪಿ ಮಾಡ್ತಾ ಬನ್ನಿ, ಆಗುತ್ತೆ. ಎರಡನೇದು ಸಿಂಗಲ್ ಲೈನ್. ಗೊತ್ತಾಯ್ತಾ. ರೈಟ್ ಇನ್ ಸಿಂಗಲ್ ಲೈನ್. ಇನ್ಶೂರ್ ದಟ್ ಆಲ್ ಲೆಟರ್ಸ್ ಪ್ರಾಪರ್ಲಿ ಇನ್ ಬೇಸ್ ಲೈನ್. ಒಂದು ಸಿಂಗಲ್ ಲೈನ್ ಹಾಕ್ಕೊಂಡು, ಈಗ ಡಬಲ್ ರೂಲ್ ಅಂತ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು, ಅಥವಾ ಸಿಂಗಲ್ ರೂಲ್ ಯೂಸ್ ಮಾಡಿಕೊಂಡು ಸಹ ನೀವು ಏನು ಮಾಡೋದು, ಹ್ಯಾಂಡ್ ರೈಟಿಂಗ್ ಮಾಡೋದು. ನೆಕ್ಸ್ಟ್ ಈ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡೋದಂದ್ರೆ 4 ಲೈನ್ ತೊಗೊಂಡು ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋದು. ಯೂಸ್ ಲೈನ್ ಪೇಪರ್ ಇನಿಷಿಯಲಿ. ಫಸ್ಟ್ ನಾನು ಮಾಡ್ತೀನಿ, ನಾನು ಹೇಳಿದ ಅನ್ರೂಡಲ್ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಅನ್ರೂಡಲ್ ಬರೀಲಿ. ಯಾಕೆಂದರೆ ಅನ್ರೂಡಲ್ ಬರೆದ್ರೆ ನಿಮ್ಮದು ಹ್ಯಾಂಡ್ ರೈಟಿಂಗ್ ಮತ್ತು ಸ್ಟ್ರೈಟ್ ಲೈನಲ್ಲಿ ಬರೋಕ್ಕೆ ಯೂಸ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಏನು ತುಂಬ ವರ್ಸ್ಟ್ ಹ್ಯಾಂಡ್ ರೈಟಿಂಗ್ ಇದೆ, ನಾನು ಇನ್ನೂ ಕಲಿಬೇಕು ಅಂದರೆ ನೀವು ಫಸ್ಟು ರೂಲ್ಡಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ರೂಲ್ಡಲ್ಲಿ ಬರೆದು ಪ್ರಾಕ್ಟೀಸ್ ಆದಮೇಲೆ ಅನ್ರೂಲ್ಡಿಗೆ ಬನ್ನಿ. ಗೊತ್ತಾಗ್ತಿದೆಯಾ. ಅಕಸ್ಮಾತ್ ನಿಮ್ಗೆ ಏನಾದರೂ ರೂಲ್ಡಲ್ಲಿ ಚೆನ್ನಾಗಿ ಬಂದು, ರೂಲ್ಡು ಯಾವತ್ತೂ ಪ್ರಿಫರಬಲ್. ಯಾಕೆಂದರೆ ಯಾವುದೇ ಎಕ್ಸಾಮಲ್ಲಿ ರೂಲ್ಡ್ ಪೇಪರ್ ಕೊಡಲ್ಲ, ಅನ್ರೂಲ್ಡ್ ಪೇಪರ್ ಕೊಡೋದು.
ರೂಲ್ ಪೇಪರಲ್ಲಿ ನಿಮ್ಮದು ಸ್ಟ್ರೈಟ್ ಲೈನಲ್ಲಿ ಕೆಲವರು ಬರೀತಾರೆ ಹಿಂಗೆ ಕ್ರಾಸ್ ಹೋಗಿರ್ತವೆ ಅಕ್ಷರಗಳು, ಹಿಂಗೆ ಕ್ರಾಸ್ ಹಿಂಗೆ ಹೇಳಿರ್ತೀನಿ. ಕರೆಕ್ಟಾಗಿ ಸ್ಟ್ರೈಟಲ್ಲಿ ಇರಬೇಕು, ಅಲೈನ್ಮೆಂಟು ಕರೆಕ್ಟಾಗಿ ಇರಬೇಕು, ಒಂದು ಪ್ರಾಪರ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಬೇಕು. ಗೊತ್ತಾಯ್ತು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ. ರೈಟ್ ಇನ್ ಎ ಸಿಂಗಲ್ ಲೈನ್, ಎನ್ಶೂರ್ ಆಲ್ ಲೆಟರ್ಸ್ ಪ್ರಾಪರ್ಲಿನೇ ಬೇಸ್ ಲೈನ್. ಯೂಸ್ಡ್ ಲೈನ್ ಪೇಪರ್ಸ್ ಗೊತ್ತಾಗ್ತಿದೆಯಾ. ಯೂಸ್ಡ್ ಲೈನ್ ಪೇಪರ್ ಇನಿಷಿಯಲಿ ದಿಸ್ ಹೆಲ್ಪ್ಸ್ ಮೇಂಟೈನ್ ದ ಯೂನಿಫಾರ್ಮ್ ಸೈಜ್ ಆರ್ ಸ್ಪೇಸಿಂಗ್. ಕರೆಕ್ಟಾಗಿ ಸ್ಪೇಸು ಮತ್ತು ಯೂನಿಫಾರ್ಮ್ ಸೈಜ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಗೊತ್ತಾಯ್ತಾ. ಪ್ರಾಕ್ಟೀಸ್ ಕರ್ಸಿವ್ ರೈಟಿಂಗ್, ಪ್ರಿಂಟ್ ಸ್ಟೈಲ್. ಟ್ರೈ ಬೋತ್ ಸ್ಟೈಲ್ ಆ್ಯಂಡ್ ಚೂಸ್ ವಾಟ್ ಸೂಟ್ಸ್ ಬೆಸ್ಟ್. ಗೊತ್ತಾಯ್ತಾ. ಎರಡು ಥರ ಬರುತ್ತೆ. ಒಂದು ಕರ್ಸಿವ್ ರೈಟಿಂಗ್ ಅಂತ ಬರೀತಾರೆ ನೋಡಿ, ಈ ಥರ ಕರ್ಸಿವ್ ರೈಟಿಂಗ್ ಅಂತ A B ಆಮೇಲೆ C, ನನಗೂ ಮರ್ತೋಗಿದೆ ಈ ಥರ ಕರ್ಸಿವ್ ರೈಟಿಂಗ್ ಅಂತ ಇರುತ್ತೆ. ಮಾಮೂಲಿ ನೀವು ಬರೀ ಇದು ಪ್ರಿಂಟ್ ರೈಟಿಂಗು, ಇದು ಪ್ರಿಂಟ್ ರೈಟಿಂಗ್. ಗೊತ್ತಾಯ್ತಾ. ಇದು ಪ್ರಿಂಟ್ ರೈಟಿಂಗ್ ಅಂತ ಕರೆದ್ರೆ ಇದು ಕರ್ಸಿವ್ ರೈಟಿಂಗ್ ಅಂತ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ನೀವು ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತು. ಕರ್ಸಿವ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಗೊತ್ತಿರುತ್ತೆ ಕರ್ಸಿವ್ ರೈಟಿಂಗ್ ಅಂದರೆ. ಯಾಕೆಂದರೆ ಕಾನ್ವೆಂಟಲ್ಲಿ ಯಾರು ಇರ್ತಾರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ನಮ್ಮ ಕನ್ನಡ ಮೀಡಿಯಮ್ ಹುಡುಗರಿಗೆ ಕರ್ಸಿವ್ ರೈಟಿಂಗ್ ಆದರೂ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಯಾಕೆಂದರೆ ನಮಗೆ ಪಾಪ ಕನ್ನಡ ಇಂಗ್ಲೀಷಲ್ಲಿ ಟೀಚರ್ಸ್ಗಳು ಇರ್ತಿರಲಿಲ್ಲ ಎಷ್ಟೋ ಸ್ಕೂಲ್ಗಳಲ್ಲಿ. ಗೊತ್ತಾಗ್ತಿದೆಯಾ. ಹಾಗಾಗಿ ಕರ್ಸಿವ್ ರೈಟಿಂಗ್ ಬರ್ದು ಅದರಲ್ಲಿ ನಿಮಗೆ ಯಾವ್ದು ಸ್ಟೈಲ್ ಸೂಟ್ ಆಗುತ್ತೆ ಅದನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಾ. ಅದು ಒಂದು ಮೇನ್ ನಿಮಗೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ನೆಕ್ಸ್ಟು ಸ್ಟ್ರೆಂಥನ್ ಯುವರ್ ಫಿಂಗರ್ ರಿಸ್ಟ್. ಇದನ್ನು ನೀವು ರಿಸ್ಟ್ ರೊಟೇಷನ್ ಮಾಡೋದ್ರಿಂದ, ಫಿಂಗರ್ ಎಕ್ಸಸೈಸ್ ಮಾಡೋದ್ರಿಂದ ಈ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಬರೆದು ಕೈ ನೋವಾದರೆ ನಿಮಗೆ ಅದು ಆಟೋಮೆಟಿಕ್ಲಿ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಹ್ಯಾಂಡ್ ಎಕ್ಸಸೈಸ್ ಮಾಡೋದ್ರಿಂದ ಗ್ರಿಪ್ ಮೇಲೆ ಫೋಕಸ್ ಮಾಡೋಕ್ಕೆ ಅಥವಾ ತುಂಬ ಹೊತ್ತು ಬರೆಯೋಕ್ಕೆ ನಿಮ್ಮ ಕೈ ಹ್ಯಾಂಡ್ ರೈಟಿಂಗ್ ಇದಾಗುತ್ತೆ. ಪ್ರಾಕ್ಟೀಸ್ ರೈಟಿಂಗ್ ಬಿಗ್ ಲೆಟರ್ ಫಸ್ಟ್, ದೆನ್ ರೆಡ್ಯೂಸ್ ಸೈಜ್ ಗ್ರ್ಯಾಜುಲಿ ಫಾರ್ ಕನ್ಸಿಸ್ಟೆನ್ಸಿ. ಫಸ್ಟು ದೊಡ್ಡ B C D ಈ ಥರ ಬರೀರಿ, ಅಥವಾ A B C D ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಅಂದರೆ ಅದು ಬರ್ತಾ ಹೋಗುತ್ತೆ. ಇದೇನು ಸಿಂಪಲ್ ಕಣ್ರಪ್ಪ. ಗೊತ್ತಾಗ್ತಿದೆಯಾ. ನಿಮ್ಮ ಪ್ರಾಕ್ಟೀಸ್ ಇದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು. ಅಲ್ಲಾಂದರೆ ನೀವು ಈ ಹ್ಯಾಂಡ್ ರೈಟಿಂಗ್ ದುಂಡಾಗಬೇಕು ಅಂದರೆ ಒಂದು ಪೇಪರ್ ತೊಗೊಂಡು ಸುಮ್ಮನೆ ದುಂಡಾಗ್ತಾ ಬನ್ನಿ. ಕನ್ನಡ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಅಂತಂದರೆ. ಗೊತ್ತಾಯ್ತಾ. ಯಾವ್ದಾರು ಒಂದು ಪೇಪರ್ ತೊಗೊಂಡು ಸುಮ್ಮನೆ ಖಾಲಿ ಕೂತಿರ್ತಿರಲ್ಲ, ಹಿಂಗೆ ದುಂಡಾಗ್ತಾ ಬನ್ನಿ. ಅವಾಗ ಏನಾಗುತ್ತೆ, ನೀವು ಸ್ಪೀಡು ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟು ಹ್ಯಾಂಡ್ ರೈಟಿಂಗು ಸಹ ದುಂಡಾಗುತ್ತೆ. ಈ ಥರ ನಾನು ಈ ಥರ ಡೈಲಿ ಮಾಡ್ತಾ ಇದ್ದೆ. ಗೊತ್ತಾಯ್ತಾ. ಒಂದು ಹಾಫ್ ಆನ್ ಅವರ್ ಅಥವಾ 50 ಮಿನಿಟ್ಸು ಯಾವಾಗಲೂ ಫ್ರೀ ಖಾಲಿ ಕೂತಿರ್ತೀನಿ ಅನ್ನೋ ಹಿಂಗೆ ರೌಂಡ್ ಆಗ್ತಾ ಬರ್ತಾಯಿದ್ದೆ. ಹಿಂಗೆ ರೌಂಡ್ ಆಗೋದ್ರಿಂದ ಏನಾಗುತ್ತೆ, ಏನಾಗುತ್ತೆ ಈ ಕರ್ಸಿವ್ ಕನ್ನಡದಲ್ಲಿ, ಏಕೆಂದರೆ ಕನ್ನಡದಲ್ಲಿ ಎಲ್ಲ ದುಂಡು ಲೆಟರ್ಸ್ ಇರೋದೆ ನೋಡೋರ. ಗೊತ್ತಾಯ್ತಾ. ಈ ಎಲ್ಲ ದುಂಡು ಲೆಟರ್ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ನೀವು ಪ್ರಾಕ್ಟೀಸ್ ಮಾಡಿ ನೀವು ಅವನ್ನ ಕಲಿಬೇಕಾಗತ್ತೆ ಈ ಥರದ್ದು. ಗೊತ್ತಾಯ್ತಾ. ನೆಕ್ಸ್ಟು ಇಂಪ್ರೂವ್ ಸ್ಪೀಡ್ ಕ್ಲಾರಿಟಿ ಸೈಮಲ್ಟೇನಿಯಸ್ಲಿ. ಗೊತ್ತಾಯ್ತಾ. ಸೆಟ್ ಟೈಮರ್ ಆ್ಯಂಡ್ ರೈಟ್ 1 ಪ್ಯಾರಾಗ್ರಾಫ್ ಡೈಲಿ ಟು ಟ್ರ್ಯಾಕ್ ದ ಸ್ಪೀಡ್. ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಒಂದು ಲೆವೆಲಿಗೆ ಬಂದಮೇಲೆ ಏನು ಮಾಡಿ, ಒಂದು ಟೈಮರ್ ಇಟ್ಕೊಂಡು ಒಂದು ಪ್ಯಾರಾಗ್ರಾಫ್ ಬರೆಯೋಕ್ಕೆ ನೆಕ್ಸ್ಟ್ ಸ್ಪೀಡ್ ತೊಗೊತಿದ್ದೀನಿ, ಟೈಮ್ ತೊಗೊತಾ ಇದ್ದೀನಿ, ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದೆ ಅದನ್ನು ಡೇ ಬೈ ಡೇ ಇಂಪ್ರೂವ್ ಮಾಡಿ. ಗ್ರ್ಯಾಜುಲಿ ಇನ್ಕ್ರೀಸ್ ಸ್ಪೀಡ್ ವೈಲ್ ಕೀಪಿಂಗ್ ಕ್ಲಾರಿಟಿ ಇಂಟ್ಯಾಕ್ಟ್. ಗೊತ್ತಾಗುತ್ತೆ. ನಿಮ್ಮ ಸ್ಪೀಡ್ನ ಪ್ರತಿ ಸತಿನೂ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕಾಗತ್ತೆ, ಅದನ್ನು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಗೊತ್ತಾಯ್ತಾನ. ನೆಕ್ಸ್ಟು ರೈಟ್ ಎಸ್ಸೆ ಆನ್ಸರ್ ಸ್ಕ್ರಿಪ್ಟ್ ರೆಗ್ಯುಲರ್ಲಿ. ನಾನು ಹೇಳಿದೆ ಎಸ್ಸೆ ರೈಟಿಂಗ್ ಯಾಕೆ ನಾನು ಕೊಡ್ತಿದ್ದೀನಿ, ಟ್ರಾನ್ಸ್ಲೇಷನ್ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಹ್ಯಾಂಡ್ ರೈಟಿಂಗ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಎರಡನೇದು KS ಬರೆಯೋರು ನೀವು ಆನ್ಸರ್ ಸ್ಕ್ರಿಪ್ಟ್ಸ್ ಬರೀತಿರೋದ್ರಿಂದ ನೀವು ತುಂಬ ಇಂಪಾರ್ಟೆಂಟು ಆನ್ಸರ್ ರೈಟಿಂಗ್ ಬರೀಬೇಕು. ತುಂಬ ಪ್ರತಿದಿನ ಅಟ್ಲೀಸ್ಟ್ ಒಂದು 10 ಆದರೂ ಆನ್ಸರ್ ರೈಟಿಂಗ್ ಬರೀಬೇಕು. ಗೊತ್ತಾಯ್ತಾ. ರೈಟ್ ಎಸ್ಸೆ ಆರ್ ಪ್ರಿಸೈಸ್ ಪರ್ ವೀಕ್ ಇನ್ ಎಕ್ಸಾಮ್ ಕಂಡೀಷನ್ಸ್. ಅಂದರೆ ಎಕ್ಸಾಮಲ್ಲಿ ಟೈಮ್ ಇಟ್ಕೊಂಡು ನೀವು ಒಂದು ಎಕ್ಸಾಮಲ್ಲಿ ಏನು ಬರೀತೀರ ಅದೇ ಥರ ನಾನು ಕ್ವಶನ್ ಪೇಪರ್ ಕೊಡ್ತಿರ್ತೀನಿ, ಅವನ್ನೇ ಸೇಮ್ ಬರೆದ್ರು ನಡೆಯುತ್ತೆ. ಅಥವಾ ನಾವು ಕೊಡೋ ಇವನ್ನ ಮಾಡಿದ್ರಾಗುತ್ತೆ. ಮುಂದೆ ಬರ್ತಾ ನಾನು ನಿಮಗೆ ಒಂದು ಎಕ್ಸಾಮ್ ಇದನ್ನು ಕೊಡ್ತೀನಿ. ಗೊತ್ತಾಗ್ತಿದೆ. ಅಂದರೆ ಲೈಕ್ ಟೆಸ್ಟ್ ಸೀರೀಸ್ ಕೊಡ್ತೀನಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಗೊತ್ತಾಯ್ತಾ. ಆಮೇಲೆ ಅದರ ಫೀಡ್ಬ್ಯಾಕ್ ತೊಗೊಳ್ಳಿ ನಿಮ್ಮ ಮೆಂಟರ್ಸಿಂದ ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳಿಂದ, ಪೀರ್ ಗ್ರೂಪಿಂದ ಮೆಂಟಲ್ ತೊಗೊಂಡು ಏನು ಕರೆಕ್ಟಾಗಿದೆಯಾ, ತಪ್ಪಿದೆಯಾ, ಸರಿ ಇದೆಯಾ ಅಂತದನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ನೆಕ್ಸ್ಟು ಯೂಸ್ ಗ್ರಾಫ್ ಪೇಪರ್ ಫಾರ್ ಅಲೈನ್ಮೆಂಟು. ಫಸ್ಟ್ ನೀವೇನೋ ಗ್ರಾಫ್ ಪೇಪರ್ ಬರುತ್ತೆ ಗೊತ್ತಾ, ಗ್ರಾಫ್ ಪೇಪರ್ ತೊಗೊಂಡು ಬರೀ ಸ್ಟ್ರೈಟ್ ಅಲೈನ್ಮೆಂಟು ಪ್ಯಾರಾಗ್ರಾಫ್ನ ಮೇಂಟೈನ್ ಮಾಡೋಕ್ಕೆ ಪ್ರಾಕ್ಟೀಸಿಂಗ್ ಪ್ಯಾರಾಗ್ರಾಫ್ ಶೀಟ್ಸ್ ಹೆಲ್ಪ್ ಮೇಂಟೈನ್ ದ ಸ್ಟ್ರೈಟ್ ಆ್ಯಂಡ್ ಪ್ರೊಪೋಷನಲ್ ಲೆಟರ್ಸ್. ನಿಮ್ಮ ಪ್ರೊಪೋಷನಲ್ ಲೆಟರ್ಗಳು ಇರೋದು ಅಂದರೆ ಒಂದೇ ಸೈಜ್ ಮೇಂಟೈನ್ ಮಾಡೋಕ್ಕೆ ಬೇಕಾದ್ರೆ ಗ್ರಾಫ್ ಶೀಟಲ್ಲೂ ಫಾಲೋ ಮಾಡ್ಬೋದು. ನೆಕ್ಸ್ಟು ರಿವೈಸ್ ವಿತ್ ಎ ಫೋಕಸ್ ನೀಟ್ನೆಸ್. ಗೊತ್ತಾಯ್ತಾ. ನೆಕ್ಸ್ಟ್ ಒಂದು ಸತಿ ಬರೆದಾದ್ಮೇಲೆ ನೋಡಿ ಇದನ್ನು ಎಲ್ಲಿ ಫೋಕಸ್ ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ ಅದನ್ನು ನೋಡಿಕೊಂಡು ಆ ನೀಟ್ನೆಸ್ ಮೇಲೆ ಫೋಕಸ್ ಮಾಡಿ. ಆಫ್ಟರ್ ರೈಟಿಂಗ್ ಚೆಕ್ ಆ್ಯಂಡ್ ರೀರೈಟ್ ಅನ್ಕ್ಲಿಯರ್ ವರ್ಡ್ಸ್, ರೀಇನ್ಫೋರ್ಸ್ ಬೆಟರ್ ಹ್ಯಾಂಡ್ ರೈಟಿಂಗ್ ಹ್ಯಾಬಿಟ್ಸ್. ಗೊತ್ತಾಯ್ತಾ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಗೊತ್ತಾಯ್ತಾ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರತಿದಿನ. ಅದಕ್ಕೆ ನೀಟ್ನೆಸ್ ಒಂದ್ಸತಿ ರಿವೈಸ್ ಮಾಡಬೇಕು ಒಂದ್ಸತಿ ಬರೋದಾದ್ಮೇಲೆ.
ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಪೇಷೆಂಟ್ ಆಗಿರಬೇಕು. ಏಕೆಂದರೆ ಇದು ಪೇಷೆಂಟ್ ಅಂದರೆ ಪೇಷನ್ಸ್ ಆಗಿರಬೇಕು. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ದಿನದಲ್ಲಿ ಇದು ಸಾಧ್ಯ ಇಲ್ಲ, ಗೊತ್ತಾಗ್ತಿದೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಟೇಕ್ಸ್ ಟೈಮ್, ಪ್ರಾಕ್ಟೀಸ್ ಡೈಲಿ ವಿತೌಟ್ ಫ್ರಸ್ಟ್ರೇಷನ್. ಗೊತ್ತಾಯ್ತು, ಫ್ರಸ್ಟ್ರೇಷನ್ ಆಗ್ದಂಗೆ ನೀವು ಪ್ರತಿದಿನ. ನಂದು ತುಂಬ ಹ್ಯಾಂಡ್ ರೈಟಿಂಗ್ ವರ್ಸ್ಟ್ ಇತ್ತು. ತುಂಬ ಪ್ರಾಕ್ಟೀಸ್ ಮಾಡಿ KS ಎಕ್ಸಾಮಲ್ಲಿ ಬರೆದು ಮೇನ್ಸ್ ಬರೆದು UPSC ಮೇನ್ಸ್ ಬರೆದು ಇಂಪ್ರೂವ್ಮೆಂಟ್ ಆಗಿದೆ. ಅದರ್ವೈಸ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ, ಗೊತ್ತಾಯ್ತು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗೋಕ್ಕಲ್ಲ, ಗೊತ್ತಾಯ್ತಾ. ವಿತ್ ರೆಗ್ಯುಲರ್ ಎಫೆಕ್ಟ್ ಯುವರ್ ಹ್ಯಾಂಡ್ ರೈಟಿಂಗ್ ವಿಲ್ ಬಿಕಮ್ ಕ್ಲಿಯರ್, ಲೆಜಿಬಲ್ ಆ್ಯಂಡ್ ಎಕ್ಸಾಮ್ ರೆಡಿ ಫಾರ್ ಎನಿ ಡಿಸ್ಕ್ರಿಪ್ಟಿವ್ ಎಕ್ಸಾಮ್. ಗೊತ್ತಾಗ್ತಿದೆಯಾ. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಹ್ಯಾಂಡ್ ರೈಟಿಂಗ್ ಕ್ಲಿಯರ್ ಆಗಿದ್ದರೆ ನಿಮ್ಮ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಗುಡ್ ಮಾರ್ಕ್ಸು ಬರುತ್ತೆ, ಗೊತ್ತಾಯ್ತು. ಒಳ್ಳೆ ಮಾರ್ಕ್ಸ್ ನೋಡಿ, KS ಎಕ್ಸಾಮ್ ಪಾಸ್ ಆದವರು ಎಲ್ಲರೂ. ಹರೀಶ್ ಅಂತ ಒಬ್ಬರಿದ್ರು, ಭೈರಪ್ಪ ಆಗಿರ್ಬೋದು, ತುಂಬ ಜನ ನೋಡಿದ್ದೀನಿ ನಾನು. ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದ್ರಿಂದಲೇ ಅವರು ಸಹ ತುಂಬ ಒಳ್ಳೆ ಸಕ್ಸಸ್ ಆಗಿರೋದು. ನಂದು ಫಸ್ಟ್ 2014 ಬರೆದಾಗ ನಾನು ಫೇಲ್ ಆಗ KS ಎಕ್ಸಾಮು ಕಡಿಮೆ ಮಾರ್ಕ್ಸ್ ಬರೋಕ್ಕೆ ನಂದು ಹ್ಯಾಂಡ್ ರೈಟಿಂಗ್ ನಾನು ತುಂಬ ವರ್ಸ್ಟ್ ಇತ್ತು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದಿದ್ರೆ ಮಾರ್ಕ್ಸ್ ಬರೋದೇ ಇಲ್ಲ KS ಅಲ್ಲಿ. PSIಲೂ ಸಹ 2014 ಬರೆದಾಗ PSI ನಂಗೆ 17 ಮಾರ್ಕ್ಸ್ ಬಂದಿತ್ತು SNಲ್ಲಿ. ಆದರೆ ಟ್ರಾನ್ಸ್ಲೇಷನ್ ಪ್ರೆಸೆಂಟಿಂಗ್ ಸೇರಿ 17 ಮಾರ್ಕ್ಸ್ ಬಂದಿತ್ತು. ಅದಕ್ಕೆ ನಾನು PSIನ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ 2014. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಾಗ್ತಿದೆಯಾ. ನೋಡಿ, ಇಲ್ಲಿ ನಮ್ಮ ಒಬ್ಬ ಸ್ಟೂಡೆಂಟ್ ಒಬ್ಬನಿಗೆ ನಾವು ಕೊಟ್ಟಿದ್ವಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ. ನೋಡಿ, ಒಂದು ಫಸ್ಟ್ ಹ್ಯಾಂಡ್ ರೈಟಿಂಗ್ ಈ ಥರ ಇತ್ತು, ನೀವು ಅಬ್ಸರ್ವ್ ಮಾಡಿ. ಇದು 1.5 ತಿಂಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸಿದ್ವಿ. ಇಲ್ಲಿ ನೋಡಿ, ಈ ಥರ ಹ್ಯಾಂಡ್ ರೈಟಿಂಗ್ ಆಗಿದೆ. ಮಹೇಶ್ ಅಂತ ಹುಡುಗ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲಿತು ಬರ್ತಿದೆ ನೋಡಿ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ನೋಡಿ. ಸರ್, ಗುಡ್ ಮಾರ್ನಿಂಗ್. I just want to share my experience. Just 3 months back, my handwriting was like this because of only I didn't get good marks in the previous exam. But now I am following your daily task. My handwriting will skill better, getting better day by day. Thanks for your thank you sir, and thanks for Mission X ಅಂತ ಹಾಕಿದೆ ನೋಡಿ. ನಮ್ಮ Mission X ಡೈಲಿ ಈ ಪ್ರೆಸೆಂಟ್ ಹ್ಯಾಂಡ್ ರೈಟಿಂಗ್ ಇದೆ ಒಂದು. ಇದು ಪ್ರೆಸೆಂಟ್ ಹ್ಯಾಂಡ್ ರೈಟಿಂಗ್, ಗೊತ್ತಾಗ್ತಿದೆ. ಯಾಕೆ ನಾವು ಡೈಲಿ ಪ್ರಾಕ್ಟೀಸ್ ಕೊಡ್ತೀವಿ, ಡೈಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತಂದರೆ ದಿಸ್ ಇಸ್ ದ ರೀಸನ್. ನೋಡಿ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇದಕ್ಕೂ ನೀವೇ ಇಲ್ಲೇ ಕಂಪ್ಯಾರಿಸನ್ ಮಾಡ್ಕೊಂಬಿಡಿ. ಇಲ್ಲಿ ಹೆಂಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ ರೀಸನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಇದು ಒಬ್ಬ ಸ್ಟೂಡೆಂಟು ಕೊಟ್ಟಿರೋ ಫೀಡ್ಬ್ಯಾಕ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ. ನೋಡಿ, ಒಂದಷ್ಟು ಹ್ಯಾಂಡ್ ರೈಟಿಂಗ್ ಸ್ಟೈಲ್ಸ್ಗಳಿದೆ. ಇದು ನನ್ನ ವೈಫ್ದು ಆ್ಯಕ್ಚುಲಿ. ನನ್ನ ವೈಫ್ ಈ ಥರ ತುಂಬ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀತಾಳೆ ಆ್ಯಕ್ಚುಲಿ. ಅವಳದು ಹ್ಯಾಂಡ್ ರೈಟಿಂಗಿಂದ ನಿಮಗೆ ತೋರಿಸ್ತಾ ಇದ್ದೀನಿ, ಗೊತ್ತಾಗ್ತಿದೆಯಾ. ಇದು ಬೇರೆಯವ್ರದ್ದು ನೋಡಿ. ನೀವು ಈ ಥರ ಬರಿತಾ ಫಸ್ಟ್ ಸಿಂಗಲ್ ಲೈನಲ್ಲಿ ಬರೆದು ಆಮೇಲೆ ನೀವೇನು ಮಾಡಬೇಕು, ಈ ಥರ ವೈಟ್ ರೂಲಲ್ಲಿ ಬರಿತಾ ಹೋಗಬೇಕು. ನೀವೇನಾದರೂ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿದ್ರೆ ಇದು ಕರ್ಸಿವ್ ರೈಟಿಂಗ್ ಅಂತ ಕರಿತೀವಿ. ಇದು ಕರ್ಸಿವ್ ರೈಟಿಂಗ್, ಇದು ನಾರ್ಮಲ್ ರೈಟಿಂಗ್, ಗೊತ್ತಾಗ್ತಿದೆಯಾ. ನಾರ್ಮಲ್ ಸ್ಕ್ರಿಪ್ಟ್ ರೈಟಿಂಗ್ ಅಂತ ಕರೀತಾರೆ, ಅಥವಾ ಪ್ರಿಂಟ್ ರೈಟಿಂಗ್ ಅಂತ ಕರೀತಾರೆ. ಇದು ಕರ್ಸಿವ್ ರೈಟಿಂಗ್, ಇದು ಕರ್ಸಿವ್. ನೀವು ಯಾವುದಾದ್ರೂ ಬರೀರಿ, ಬಟ್ ನೋಡಿ, ಇಷ್ಟು ನೀಟ್ನೆಸ್ ಆಗಂತೂ ಕಾಣಬೇಕು. ಇಷ್ಟಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದ ಹೊರತು ನಿಮ್ಮ ಹ್ಯಾಂಡ್ ರೈಟಿಂಗು ತುಂಬ ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಆಗೋಲ್ಲ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆದರೆ ಮಾತ್ರ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಅರ್ಥ ಆಗ್ತಿದೆಯಾ. ಇದು ಕ್ರೂಷಿಯಲ್ ಆಗುತ್ತೆ ನಿಮ್ಮ ಸ್ಕೋರ್ ಆಗೋಕ್ಕೆ, ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ಬರೋಕ್ಕೆ. ಇವೆಲ್ಲ ಹ್ಯಾಂಡ್ ರೈಟಿಂಗ್ ಬರೆಯೋದು ತುಂಬ ಕ್ರೂಷಿಯಲ್ ಆಗುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಒಂದೇ ದಿನಕ್ಕೆ ಯಾವುದೂ ಮಾಡೋಕ್ಕಾಗಲ್ಲ, ಗೊತ್ತಾಗ್ತಿದೆಯಾ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸಕ್ಸಸ್ಸು ನಿಂತಿರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಡೈಲಿ ಟಾಸ್ಕ್ ಯಾಕೆ ಅಟೆಂಡ್ ಮಾಡಿ ನನ್ನ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಇದಕ್ಕೋಸ್ಕರ. ನೀವೇನಾದರೂ ಮಾಡಲಿಲ್ಲ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ಅದು ನಿಮಗೆ ಲಾಸು, ಗೊತ್ತಾಗ್ತಿದೆಯಾ. ಇದರಿಂದ ನನಗೇನು ಲಾಸ್ ಇಲ್ಲ. ನೀವು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿದ್ರೆ ನಿಮ್ದು ಒಳ್ಳೆ ಮಾರ್ಕ್ಸ್ ಬರುತ್ತೆ, ಅರ್ಥ ಆಗ್ತಿದೆಯಾ. ನೀವೆಲ್ಲ ನಮ್ಮ ಹುಡುಗರು ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ. ಇವತ್ತಿಂದ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನಾನು ಹೇಳಿದ್ದೀನಿ, ಟಿಪ್ಸ್ ಹೇಳಿದ್ದೀನಿ. ಒಂದಷ್ಟು ಗ್ರಿಪ್ ಪೆನ್ ಯಾವ್ದು ತೊಗೋಬೇಕು, 0.7 0.5 ಯಾವ್ದಾರು ತೊಗೊಳ್ಳಿ. ನಿಮ್ಮ ಗ್ರಿಪ್ ಚೆನ್ನಾಗಿರಬೇಕು. ಮತ್ತು ಪ್ರಾಕ್ಟೀಸ್ ಮಾಡಿ, ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಲೆಟರ್ ಮೇಲೆ ಫೋಕಸ್ ಮಾಡಿ. ರೌಂಡ್ ಅದನ್ನು ತಿದ್ದಿ ಬರೀ ರೌಂಡ್ ಹಾಕೋದು ಹೇಳಿದೆ ನಾನು. ಆ ಥರದ್ದೆಲ್ಲ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸು ಬರೋದ್ರಲ್ಲಿ ಯಾವುದೇ ಕಾರಣಕ್ಕೂ ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಇಷ್ಟು ಮಾಡಿ ಅಂತ ಹೇಳ್ತಾ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಮತ್ತೆ ಸಜೆಷನ್ಸ್ ಬೇಕು ಅಂದರೆ ಖಂಡಿತ ನನಗೆ ಈ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ. ಇನ್ನೂ ಏನಾದರೂ ಬೆಟರ್ ಹ್ಯಾಂಡ್ ರೈಟಿಂಗ್ ಹೆಂಗೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇನ್ನೂ ಎಕ್ಸ್ಟ್ರಾ ವೀಡಿಯೋ ಮಾಡ್ತೀನಿ. ನೀವು ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಹ್ಯಾಂಡ್ ರೈಟಿಂಗ್ ಬಗ್ಗೆ ಅಥವಾ ಏನಾದರೂ ಬಗ್ಗೆ ಈ ಡೌಟ್ಸ್ ಇದ್ದರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಬಗ್ಗೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮುಂದೆ ಫರ್ದರ್ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ಸ್ ಹತ್ರ ಬರುತ್ತೆ, ಇನ್ನು 3 ಮಂತ್ಸ್ ಇದೆ. ಅಷ್ಟೊಳಗೆ ನಿಮ್ಮ ಸಿಲೆಬಸ್ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.